ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಭಾ. ಇವತ್ತು ತುಂಬಾ ವಿಶೇಷವಾದಂತಹ ದಿನ. ಯಾಕಂತಂದ್ರೆ ಫೆಬ್ರವರಿ 10ನ ವಿಶ್ವ ದ್ವಿದಳ ಧಾನ್ಯ ದಿನವನ್ನಾಗಿ ಆಚರಿಸಲಾಗ್ತದೆ. ಹಾಗಾಗಿ ಎಲ್ಲ ವೀಕ್ಷಕರಿಗೆ ವಿಶ್ವ ದ್ವಿದಳ ಧಾನ್ಯದ ಶುಭಾಶಯಗಳು. ಪ್ರಪಂಚಾದ್ಯಂತ ಪ್ರತಿ ವರ್ಷ ಫೆಬ್ರವರಿ 10ನ್ನ ವಿಶ್ವ ದ್ವಿದಳ ಧಾನ್ಯವನ್ನಾಗಿ ಆಚರಿಸಲಾಗ್ತದೆ. ದ್ವಿದಳ ಧಾನ್ಯಗಳ ಪೌಷ್ಟಿಕತೆ, ಪರಿಸರ ಹಾಗೂ ಆರ್ಥಿಕ ಮಹತ್ವವನ್ನ ಜಾಗತಿಕ ಮಟ್ಟದಲ್ಲಿ ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ಸಂಯುಕ್ತ ರಾಷ್ಟ್ರ ಸಂಘದ ಮಹಾಸಭೆಯು 2018ರಲ್ಲಿ ಈ ದಿನವನ್ನ ವರ್ಲ್ಡ್ಸ್ ಪಲ್ಸ್ ಡೇ ಅಂತ ಘೋಷಣೆ ಮಾಡ್ತು. 2019ರಲ್ಲಿ ಮೊದಲನೇ ಬಾರಿಗೆ ಇದನ್ನ ಆಚರಣೆಯನ್ನು ಕೂಡ ಮಾಡಲಾಗ್ತು. ಇದಕ್ಕೂ ಮೊದಲು 2016ರಲ್ಲಿ ಅಂತಾರಾಷ್ಟ್ರೀಯ ದ್ವಿದಳ ಧಾನ್ಯ ವರ್ಷವಾಗಿ ಆಚರಿಸಲಾಗ್ತಿತ್ತು. ಅದರ ಯಶಸ್ಸಿನ ಮುಂದುವರಿಕೆಯ ಭಾಗವೇ ಈ ದಿನ ಅಂತ ಹೇಳಿದ್ರು. ಆ ತಪ್ಪಾಗ್ಲಿಕ್ಕಿಲ್ಲ. ಸಾವಿರಾರು ವರ್ಷಗಳಿಂದ ದ್ವಿದಳ ಧಾನ್ಯಗಳು ಮಾನವ ಆಹಾರ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಪ್ರಾಚೀನ ನಾಗರಿಕತೆಗಳು ಇವುಗಳನ್ನ ಪ್ರಮುಖ ಆಹಾರವಾಗಿ ಬಳಸುತ್ತಿದ್ವು. ಭಾರತದಲ್ಲಿ ವಿಶೇಷವಾಗಿ ದ್ವಿದಳ ಧಾನ್ಯಗಳು ನಮ್ಮ ಸಾಂಪ್ರದಾಯಿಕ ಊಟದ ಪದ್ಧತಿಯಲ್ಲಿ ಪ್ರಮುಖ ಸ್ಥಾನವನ್ನ ಪಡೆದಿತ್ತು. ಹಾಗಾದ್ರೆ ದ್ವಿದಳ ಧಾನ್ಯಗಳಂದ್ರೆ ಏನು? ಇವು ಲೆಗ್ಯುಮಿನೇಸಿಯೇ ಫ್ಯಾಮಿಲಿ ಅಥವಾ ಲೆಗ್ಯುಮಿನೇಸಿಯೇ ಕುಟುಂಬಕ್ಕೆ ಸೇರಿದ ಸಸ್ಯ ಖಾದ್ಯ ಬೀಜಗಳಾಗಿರ್ತವೆ. ಇವುಗಳನ್ನ ಸುಲಭವಾಗಿ ಸಂಗ್ರಹಿಸಬಹುದು ಹಾಗೂ ಮಾನವ ಹಾಗೂ ಪಶು ಆಹಾರವಾಗಿ ವ್ಯಾಪಕವಾಗಿ ಇದನ್ನು ಬಳಸಲಾಗ್ತದೆ. ಯಾವೆಲ್ಲ ವಿಧಗಳಿದೆ ಇದರಲ್ಲಿ ದ್ವಿದಳಗಳಲ್ಲಿ ಅಂತ ಹೇಳಿದ್ರೆ, ಭಾರತದಲ್ಲಿ ಹೇರಳವಾಗಿ ಬೆಳೀತಕ್ಕಂತಹ ತೊಗರಿಬೇಳೆ ಇರಬಹುದು, ಹೆಸರು, ಕಡಲೆ, ಉದ್ದು, ಮಸೂರು, ಅವರೆಕಾಳು, ಹುರುಳೆ, ಅಲಸಂದಿ, ಕಾಬೂಲಿ ಕಡಲೆ, ರಾಜ್ಮಾ ಅಥವಾ ಕಿಡ್ನಿ ಬೀನ್ಸು, ಸೋಯಾ ಬೀನ್ಸು ಇತ್ಯಾದಿಗಳು ತುಂಬಾ ಇದಾವೆ. ಯಾವೆಲ್ಲ ಕಾಳುಗಳನ್ನ ನಾವು ಹಲ್ಲಿನಿಂದ ಕಚ್ಚಿದಾಗ 2 ತುಂಡುಗಳಾಗ್ತವೋ ಅಂತಹ ಧಾನ್ಯಗಳನ್ನ ದ್ವಿದಳ ಧಾನ್ಯಗಳು ಅಂದ್ರೆ 2 ಭಾಗವಾಗಂತ ಧಾನ್ಯಗಳು ಅಂತಲೇ ಕರಿಬಹುದು. ಹಾಗಾದ್ರೆ ಏನು ಈ ದಿನದ ಮಹತ್ವ ಅಥವಾ ಉದ್ದೇಶ ಏನು ಅಂತ ಹೇಳಿದ್ರೆ, ಮೊದಲನೇ ಉದ್ದೇಶ ಬಂದು ಪೌಷ್ಟಿಕ ಜಾಗೃತಿ. ಹಾಗಾದ್ರೆ ಆಹಾರ ಭದ್ರತೆ ಮತ್ತು ಉತ್ತಮ ಪೌಷ್ಟಿಕತೆಯಲ್ಲಿ ದ್ವಿದಳಗಳ ಪಾತ್ರ ತುಂಬಾ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ಅಮಿನೋ ಆಸಿಡ್ಸ್ ನಮ್ಗೇನು ನಮ್ಮ ದೇಹದ ಒಂದು ರಚನೆಗೆ ಬೇಕಾದಂತಹ ಪ್ರೋಟೀನ್ ಅಂತ ಏನ್ ಹೇಳ್ತೇವೆ ಅಥವಾ ಅಮಿನೋ ಆಸಿಡ್ಸ್ ಅಂತ ಏನ್ ಹೇಳ್ತೇವೆ, ಅದು ಹೇರಳವಾಗಿ ಸಿಗ್ತಕ್ಕಂಥದ್ದು ಆ ಆ, ಈ ಪೌಷ್ಟಿಕ ಆಹಾರದ ಒಂದು ಪೌಷ್ಟಿಕ ಜಾಗೃತೆ, ಆಹಾರ ಭದ್ರತೆ ಮತ್ತು ಉತ್ತಮ ಪೌಷ್ಟಿಕತೆಗಳಲ್ಲಿ ದ್ವಿದಳ ಧಾನ್ಯಗಳ ಪ್ರಾಮುಖ್ಯತೆಯನ್ನ ಜನರಿಗೆ ತಿಳಿಸ್ಕೊಡಬೇಕಾಗ್ತದೆ. ಅದೇ ರೀತಿ 2ನೇ ಉದ್ದೇಶ ಬಂದ್ಬಿಟ್ಟು ಪರಿಸರ ಸ್ನೇಹಿ ಕೃಷಿ ವಿಧಾನಗಳಲ್ಲಿ ದ್ವಿದಳ ಧಾನ್ಯಗಳ ಮಹತ್ವವನ್ನು ಉತ್ತೇಜಿಸುವುದಾಗಿರುತ್ತೆ. ವಿಭಿನ್ನ ಬೆಳೆಗಳನ್ನ ಬೆಳೆಸುವ ಮೂಲಕ ಕೃಷಿ ವೈವಿಧ್ಯತೆಯನ್ನ ಉಳಿಸೋದು ಅಥವಾ ಬಯೋಡೈವರ್ಸಿಟಿಯನ್ನ ಉಳಿಸೋದು ಇದರ ಮುಖ್ಯ ಉದ್ದೇಶ ಆಗಿರ್ತದೆ. ಹಾಗಾದ್ರೆ ಈ ದ್ವಿದಳ ಧಾನ್ಯಗಳ ಪ್ರಯೋಜನಗಳು ಯಾವುವು ಅಂತ ಹೇಳಿ, ದ್ವಿದಳ ಧಾನ್ಯದ ಪ್ರಯೋಜನಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ಆರೋಗ್ಯ ದೃಷ್ಟಿಯಿಂದ ತೆಗೆದುಕೊಂಡ್ರೆ ಇದು ದ್ವಿದಳಗಳು ಪ್ರೋಟೀನ್‌ನಿಂದ ಸಮೃದ್ಧವಾಗಿರ್ತವೆ ಅಥವಾ ಪ್ರೋಟೀನ್‌ನ ಸಾಗರವೇ ಆಗಿರ್ತದೆ. ಈಗ ನಾವು ಪ್ರತಿ 100 ಗ್ರಾಂ ದ್ವಿದಳ ಧಾನ್ಯಗಳನ್ನು ತೆಗೆದುಕೊಂಡಾಗ ಸುಮಾರು 20ರಿಂದ 25 ಗ್ರಾಂ ಪ್ರೋಟೀನ್ ಅದರಲ್ಲಿ ದೊರೆಯುತ್ತದೆ. ಸಸ್ಯಾಹಾರಿಗಳಿಗೆ ಇದು ಒಂದು ಅತ್ಯಮೂಲ್ಯವಾದ ಒಂದು ರತ್ನವೇ ಅಂತ ಹೇಳ್ಬೇಕು. ಇದರಲ್ಲಿ ಅಧಿಕ ಫೈಬರ್ ಅಥವಾ ನಾರಿನಂಶ ಹೊಂದಿರ್ತದೆ. ಹೀಗಾಗಿ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಮಲಬದ್ಧತೆಯನ್ನ ತಡೀತದೆ. ಇದು ಖನಿಜದ ಆಗರವಾಗಿರ್ತದೆ ಮತ್ತು ಜೀವಸತ್ವಗಳ ಭಂಡಾರವಾಗಿರುತ್ತದೆ. ಇದರಲ್ಲಿ ಕಬ್ಬಿನಾಂಶ, ಜಿಂಕು, ಫೋಲಿಯೇಟು, ಮ್ಯಾಗ್ನೀಸಿಯಮು, ಪೊಟ್ಯಾಸಿಯಮು ಮುಂತಾದವುಗಳು ದೇಹಕ್ಕೆಲ್ಲ ಬೇಕಾದಂತಹ ಪೋಷಕಾಂಶಗಳು ಇದರಲ್ಲಿ ಇರ್ತವೆ. ಅದಲ್ಲದೆ ಇದು ದ್ವಿದಳಗಳು ಕಡಿಮೆ ಕೊಬ್ಬನ್ನು ಹೊಂದಿರ್ತವೆ. ನೈಸರ್ಗಿಕವಾಗಿ ಕೊಲೆಸ್ಟ್ರಾಲ್ ರಹಿತವಾದಂಥ ಬೆಳೆಗಳೇ ಅಂತ ಹೇಳ್ಬೋದು. ಇನ್ನು ದೀರ್ಘಕಾಲಿಕವಾಗಿ ಕಾಡ್ತಕ್ಕಂತಹ ರೋಗಗಳನ್ನ ಕೂಡ ತಡೀತದೆ ಈ ದ್ವಿದಳಗಳು. ಉದಾಹರಣೆಗಾಗಿ ಹೃದಯ ರೋಗ ಇರ್ಬೋದು, ಮಧುಮೇಹ ಇರ್ಬೋದು ಅಥವಾ ತೂಕ ತುಂಬಾ ಹೆಚ್ಚಾಗಿ ನಮ್ಗೆ ಈ ದಿನಗಳಲ್ಲಿ ಕಂಡುಬರುವಂತಹ ಒಂದು ಏನು ಅಪಾಯಕಾರಿ ಸಿಂಪ್ಟಮ್ ಅಥವಾ ಲಕ್ಷಣಗಳು ಕಂಡು ಬರುತ್ತೋ ಅದನ್ನ ನಾವು ತಡಿಬೇಕು ಅಂತ ಹೇಳಿದ್ರೆ ದ್ವಿದಳ ಧಾನ್ಯಗಳನ್ನ ಮೊರೆ ಹೋಗ್ಬೇಕಾದಂತದ್ದು ಅತ್ಯಮೂಲ್ಯ. ಅದಲ್ಲದೆ ಪರಿಸರದ ದೃಷ್ಟಿಯಿಂದ ನೋಡ್ಬೇಕಾದ್ರೆ ಸಾರಜನಕ ಸ್ಥಿರೀಕರಣ ಅಥವಾ ನೈಟ್ರೋಜನ್ ಫಿಕ್ಸೇಷನ್ ಅಂತ ಹೇಳ್ತೀವಿ ನಾವು. ಅದರರ್ಥ ದ್ವಿದಳ ಏನ್ ಬೇರುಗಳು ಇರ್ತಾವೋ ದ್ವಿದಳ ಬೆಳೆಗಳ ಬೇರುಗಳಲ್ಲಿ ರೈಸೋಬಿಯಂ ಅಂತಕ್ಕಂಥ ಬ್ಯಾಕ್ಟೀರಿಯಾ ಅಥವಾ ಅದೇ ರೀತಿಯ ಹಲವಾರು ಬ್ಯಾಕ್ಟೀರಿಯಾಗಳು ಮಣ್ಣಿನಲ್ಲಿ ಇರ್ತವೆ. ಅವು ಬೇರುಗಳಿಂದ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಸಾರಜನಕವನ್ನ ಬೇರುಗಳಲ್ಲಿ ಈ ದ್ವಿದಳ ಧಾನ್ಯಗಳ ಬೇರುಗಳಲ್ಲಿ ಫಿಕ್ಸ್ ಮಾಡ್ತವೆ ಅಥವಾ ಸ್ಥಿರೀಕರಣಗೊಳಿಸ್ತವೆ. ಇದರಿಂದಾಗಿ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚುತ್ತೆ ಹಾಗೂ ಒಳ್ಳೆಯ ರೀತಿಯ ಬೆಳೆಗಳು ಕೂಡ ಬರುತ್ತೆ. ಮಣ್ಣಿನ ರಚನೆಯ ಉತ್ತಮವಾಗಿಸುವುದರಲ್ಲಿ ಇದರ ಒಂದು ದ್ವಿದಳಗಳ ಪಾತ್ರ ತುಂಬಾ ಬಹುಮುಖ್ಯವಾಗಿದ್ದಂಥದ್ದು. ಇನ್ನು ಕಡಿಮೆ ಕಾರ್ಬನ್ ಉತ್ಸರ್ಗವನ್ನ ಹೊಂದಿದೆ. ಕಡಿಮೆ ಕಾರ್ಬನ್ ಅಂತ ಹೇಳಿದ್ರೆ ಈಗ ಎಲ್ಲ ಬೆಳೆಗಳು ಏನು ಮಾನವನಿಂದ ರಚಿತವಾದಂತಹ ಹಲವಾರು ಹಸಿರುಮನೆ ಅನಿಲಗಳನ್ನೇನು ಉತ್ಪತ್ತಿ ಮಾಡ್ತಾ ಇದ್ದಾವೋ ಅವುಗಳಲ್ಲಿ ತುಂಬಾ ಅತಿ ಕಡಿಮೆ ಅಥವಾ ನಿಲ್ ಅಂತ ಹೇಳ್ಬೋದು. ಆ ಪ್ರಮಾಣದಲ್ಲಿ ಕಾರ್ಬನ್ ಉತ್ಸರ್ಗ ಅಥವಾ ಹಸಿರುಮನೆ ಅನಿಲಗಳನ್ನ ಕಡಿಮೆ ರೂಪದಲ್ಲಿ ಇದು ದ್ವಿದಳ ಧಾನ್ಯಗಳು ಉತ್ಪತ್ತಿ ಮಾಡ್ತವೆ. ಅದನ್ನ ನಾವು ಈಗ ಮಾಂಸಾಹಾರಗಳನ್ನ ನೋಡಿದಾಗ ಅಂತಹ ಪ್ರೋಟೀನ್‌ಗಳು ಅತಿ ಹೆಚ್ಚು ಹಸಿರುಮನೆ ಅನಿಲಗಳನ್ನ ಉತ್ಪನ್ನ ಮಾಡ್ತಾ ಇರ್ತವೆ. ಹೀಗಾಗಿ ನಾವು ಒಂದು ದ್ವಿದಳ ಧಾನ್ಯಗಳಿಗೆ ಮೊರೆ ಹೋಗ್ತಕ್ಕಂಥದ್ದು ತುಂಬಾ ಉತ್ತಮ. ಇನ್ನು ನೀರಿನ ಉಳಿತಾಯ. ಇತರ ಬೆಳೆಗಳು ಎಷ್ಟು ನೀರನ್ನು ತೆಗೆದುಕೊಳ್ತಾವೋ ಅದಕ್ಕಿಂತ ಕಡಿಮೆ ನೀರಿನ ಅಂಶಗಳನ್ನ ಇದು ನೀರನ್ನ ಬೆಳೆಯನ್ನ ಬೆಳೀಲಿಕ್ಕೆ ಪಡ್ಕೊಳ್ತದೆ. ಹಾಗಾಗಿ ಕೃಷಿಯಲ್ಲಿ ಸ್ಥಿರತೆ ಅಥವಾ ಸ್ಟೆಬಿಲಿಟಿಯನ್ನ ಕೂಡ ಇದು ಹೆಚ್ಚಿಸ್ತದೆ. ಇನ್ನು ಆರ್ಥಿಕವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ಅಗ್ಗವಾದ ಅಥವಾ ಸೋವಿ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಅಗ್ಗವಾದ ಮತ್ತು ಪೌಷ್ಟಿಕ ಆಹಾರ ಮೂಲವಾದ ಒಂದು
ಇದು ಆರ್ಥಿಕವಾದಂತಹ ಬೆಳೆಯಾಗಿರ್ತದೆ. ಸಣ್ಣ ರೈತರಿಗೆ ಇದು ತುಂಬಾ ಆಶಾದಾಯಕವಾಗಿರ್ತದೆ. ಇದನ್ನ ದೀರ್ಘಕಾಲ ಸಂಗ್ರಹಿಸಿರ್ಬೋದು. ಕೆಲವೊಂದು ಬೆಳೆಗಳನ್ನ ಅಥವಾ ವೆಜಿಟೇಬಲ್ಸ್ ಅನ್ನ ನಾವು ಸಂಗ್ರಹಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ದ್ವಿದಳಗಳನ್ನ ನಾವು ನೋಡಿದಾಗ ದೀರ್ಘಕಾಲದಲ್ಲಿ ಸಂಗ್ರಹಣೆ ಮಾಡಬಹುದು. ಹೀಗಾಗಿ ಆಹಾರ ಭದ್ರತೆಯನ್ನು ಕೂಡ ಇದು ಹೆಚ್ಚಿಸುವಲ್ಲಿ ತುಂಬಾ ಅತ್ಯಗತ್ಯ. ಇನ್ನು ದ್ವಿದಳ ಧಾನ್ಯಗಳು ಬೆಳೆಯುವಲ್ಲಿ ಭಾರತವು ಯಾವ ಸ್ಥಾನದಲ್ಲಿದೆ ಅಂತ ನೋಡೋದಾದ್ರೆ, ವಿಶ್ವದಲ್ಲಿಯೇ ಭಾರತವು ದ್ವಿದಳ ಧಾನ್ಯದಲ್ಲಿ ಅತಿ ದೊಡ್ಡ ಉತ್ಪಾದಕ ರಾಷ್ಟ್ರವಾಗಿದೆ. ಅದು ಹಾಗೂ ಅತಿ ಹೆಚ್ಚು ಬಳಸುವಂತಹ ಗ್ರಾಹಕ ದೇಶ ಕೂಡ ಆಗಿದೆ. ನಮ್ಮ ದಿನನಿತ್ಯದ ಊಟದಲ್ಲಿ ನಾವು ಬೇಳೆ, ಸಾರು ಇತ್ಯಾದಿ ಅತಿ ಹೆಚ್ಚಾದ ಆಹಾರಗಳನ್ನ ನಾವು ಬೇಳೆಗಳನ್ನ ಬಳಸ್ತೇವೆ. ಕರ್ನಾಟಕದಲ್ಲಿ ಪ್ರಮುಖ ಬೆಳೆಗಳು ದ್ವಿದಳದ ಅಂತ ಹೇಳಿದ್ರೆ ತೊಗರಿ, ಹೆಸರು, ಕಡಲೆ, ಉದ್ದು, ಅವರೆ ಇವುಗಳನ್ನ ನಾವು ಬೆಳಿತಾ ಇದ್ದೀವಿ. ಇನ್ನು ಸಾಂಪ್ರದಾಯಿಕವಾಗಿ ಕನ್ನಡದ ಕ್ಯುಲಿನರೀಸ್ ಅಥವಾ ವ್ಯಂಜನಗಳು ಅಂತ ಹೇಳಿದ್ರೆ ಬಿಸಿಬೇಳೆ ಬಾತು, ಸಾರು, ಹುಳಿ, ತೊವ್ವೆ, ಅಂಬೋಡೆ, ವಡೆ, ಮಸಾಲ ವಡೆ, ಹೋಳಿಗೆ, ಹೆಸರುಬೇಳೆ ಪಾಯಸ ಹೀಗೆ ಇತ್ಯಾದವುಗಳು. ಅವುಗಳನ್ನ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರೂರುತ್ತೆ. ಇನ್ನು ಉದಾಹರಣೆಗಾಗಿ ನಾವು ಕೆಲವೊಂದು ಜಾತಿಯ ದ್ವಿದಳ ಧಾನ್ಯದ ಬಗ್ಗೆ ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಕಡಲೆಯನ್ನ ದ್ವಿದಳ ಧಾನ್ಯಗಳ ರಾಜ ಅಂತಲೇ ಕರೀತಾರೆ. ಹಾಗೂ ಇದನ್ನ ನಮ್ಮ ದೇಶ ತುಂಬಾ ಅತಿ ಹೆಚ್ಚಾಗಿ ಉತ್ಪನ್ನ ಮಾಡುತ್ತೆ. ಅದೇ ರೀತಿ ತೊಗರಿಯನ್ನ ಎರಡನೇ ಅತಿ ಹೆಚ್ಚು ಬೆಳೆಯುವುದರಲ್ಲಿ ಎರಡನೇ ದ್ವಿದಳ ಧಾನ್ಯವಾಗಿರುತ್ತೆ. ಅದೇ ರೀತಿ ನಾವು ಮೊನ್ನೆ ಒಂದು ಇಸ್ರೋಗೆ PSLV ಅಂತಕ್ಕಂಥದ್ದೇನು ಬಿಟ್ವಿ. ಅದರಲ್ಲಿ ಮೊಳಕೆ ಬರಲು ಅಂದ್ರೆ ಅದಕ್ಕೆ ಬೀಜವನ್ನ ಕಳಿಸಲಾಗಿತ್ತು. US ಧಾರವಾಡ ಮತ್ತು ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಬೀಜಗಳನ್ನ ಸಲ್ಲಿಸಿ ಇಸ್ರೋದಿಂದ ಬೇರೆ ಗ್ರಹಗಳಿಗೆ ಬೀಜಗಳನ್ನು ಕಳಿಸಲಾಗಿತ್ತು. ಅಲ್ಲಿ ಆ ಬೀಜಗಳು ಕೌಪಿ ಬೀಜಗಳು ಜರ್ಮಿನೇಷನ್ ಹೊಂದಿದೆ. ಕೌಪಿ ಕೂಡ ದ್ವಿದಳ ಧಾನ್ಯದಲ್ಲಿ ಒಂದು. ಅತಿ ಹೆಚ್ಚು ಉತ್ಪಾದನೆ ನೀಡುವ ಜಾತಿಗಳ ಅಭಿವೃದ್ಧಿ ಮಾಡೋದು, ಆಧುನಿಕ ಕೃಷಿ ತಂತ್ರಗಳನ್ನ ಬಳಕೆ ಮಾಡೋದು, ಮೌಲ್ಯವರ್ಧನೆ ಮಾಡೋದು, ಸಾವಯವ ಕೃಷಿ ಪ್ರೋತ್ಸಾಹ ಮತ್ತು ಜಾಗತಿಕ ಮಾರುಕಟ್ಟೆ ವಿಸ್ತರಣೆ ಇತ್ತು ಹಲವಾರು ದ್ವಿದಳ ಧಾನ್ಯಗಳ ಭವಿಷ್ಯವನ್ನ ಬಲಪಡಿಸುವಲ್ಲಿ ಅತಿ ಸಹಾಯಕಾರಿಯಾಗಿರ್ತವೆ. ಸ ಸರಳವಾಗಿ ಕಾಣುವ ಈ ಸಣ್ಣ ಬೀಜಗಳು ಆರೋಗ್ಯಕರ ಸಮಾಜ, ಸುರಕ್ಷಿತ ಪರಿಸರ ಮತ್ತು ಸ್ಥಿರ ಆರ್ಥಿಕತೆಗೆ ಬಲವಾದ ಅಡಿಗಲ್ಲಾಗಿವೆ. ನಮ್ಮ ದೈನಂದಿನ ಆಹಾರಗಳಲ್ಲಿ ದ್ವಿದಳ ಧಾನ್ಯಗಳನ್ನು ಹೆಚ್ಚಾಗಿ ಬಳಸುವುದು ಸುಸ್ಥಿರ ಭವಿಷ್ಯದತ್ತ ಒಂದು ಮಹತ್ವದ ಹೆಜ್ಜೆಯಾಗಿದೆ ಅಂತಲೇ ಹೇಳ್ಬೋದು. ಸಣ್ಣ ಬೀಜಗಳು ದೊಡ್ಡ ಶಕ್ತಿ. ದ್ವಿದಳ ಧಾನ್ಯಗಳೊಂದಿಗೆ ಆರೋಗ್ಯಕರ ಮತ್ತು ಸುಸ್ಥಿರ ನಾಳೆಯನ್ನ ನಾವು ನಿರ್ಮಿಸೋಣ ಬನ್ನಿ. ನಮ್ಮ PM ಏನ್ ಘೋಷಣೆ ಮಾಡಿದ್ದಾರೆ ಅಂದ್ರೆ 2030ರವರೆಗೆ ನಮ್ಮ ಇಳುವರಿ ವಿಶ್ವದಲ್ಲಿ ಅತಿ ಹೆಚ್ಚು ದ್ವಿದಳ ಧಾನ್ಯಗಳ ಇಳುವರಿ ಬರಲಿ ಅಂತ ಆಶಯವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲರೂ ಕೈ ಜೋಡಿಸೋಣ ಹಾಗೂ ಸುಸ್ಥಿರ ಕೃಷಿಯನ್ನ ಅವಲಂಬಿಸೋಣ. ಅದರ ಜೊತೆಗೆ ಪೌಷ್ಟಿಕಾಂಶವನ್ನ ಹೊಂದೋಣ, ಒಳ್ಳೆಯ ಪರಿಸರವನ್ನ ಹೊಂದೋಣ. ದ್ವಿದಳ ಧಾನ್ಯಗಳ ಒಂದು ದಿನವನ್ನ ಆಚರಣೆಯಲ್ಲಿ ಎಲ್ಲರೂ ಕೈ ಜೋಡಿಸಿ ಅಂತ ಹೇಳ್ತಾ ಶುಭಾಶಯಗಳು. ಥ್ಯಾಂಕ್ ಯು.